ನಿಮ್ಗೆ ಗೊತ್ತು ಬಿಗಿನರ್ಸ್ 1 to 2 ಇಯರ್ಸ್ ಅಲ್ಲಿ ಹ್ಯೂಜ್ ಲಾಸಸ್ ಮಾಡ್ತಾರೆ. ಯಾಕೆ ಅಂತ ಫುಲ್ ವಿಡಿಯೋ ನೋಡಿ ಹೇಳ್ತೀನಿ. ಸೊ ಇದು ಇವತ್ತಿನ ಟ್ರೇಡ್. ಸೆನ್ಸೆಕ್ಸ್ 106 ಪಾಯಿಂಟ್ಸ್ ಇದೆ ಟಾರ್ಗೆಟ್. ತಾಳ್ಮೆಯಿಂದ ವೇಟ್ ಮಾಡಿದೆ, ಕೊನೆಗೆ ನನಗೆ ಟಾರ್ಗೆಟ್ ಸಿಕ್ತು. ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೈಕಾಲಜಿ ಅಂಡ್ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು. ಸೊ ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಇನಿಷಿಯಲ್ ಆಫ್ ದ ಕೆರಿಯರ್ ದುಡ್ಡಿರುತ್ತೆ, ದುಡ್ಡನ್ನ ತಗೊಂಡ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ 1000 ಕ್ವಾಂಟಿಟಿ 2000 ಕ್ವಾಂಟಿಟಿ ಅಲ್ಲಿ ಹೋಗ್ತಾರೆ ವಿತೌಟ್ ನಾಲೆಡ್ಜ್. ಸೊ ಏನಾಗತ್ತೆ ಅಂದ್ರೆ, ಓವರ್ ಟ್ರೇಡಿಂಗ್ ಮಾಡಿಬಿಟ್ಟು ಟಿಪ್ಸ್ ತಗೊಂಡು ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಬಿಟ್ಟು ಹ್ಯೂಜ್ ಲಾಸಸ್ ಮಾಡ್ತಾರೆ. ಸೊ ಬಿಗ್ನರ್ಸ್ ಗಳು ಮಾಡೋ ಫಸ್ಟ್ ತಪ್ಪೇ ಇದು. ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಅವರು ಟ್ರೇಡ್ ಮಾಡೋದು ಮತ್ತೆ ಕಲಿಯೋದು. ಸೊ ಈವನ್ ಸೆಬಿ ಸಹ ಒಂದೇ ಹೇಳುತ್ತೆ, 90% ಆಫ್ ಪೀಪಲ್ ಲಾಸಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ವಿತೌಟ್ ನಾಲೆಡ್ಜ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋದಾದ್ರೆ ಕೊನೆಗೆ ಆಗೋದು ಲಾಸಸ್. ಸೊ ಇದರಿಂದ ನಾವೇನ್ ಮಾಡ್ತಿದೀವಿ ಅಂತಂದ್ರೆ, 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದೀವಿ. ಡೈಲಿ 2 ಕ್ಲಾಸಸ್ ಇರುತ್ತೆ. ಈ ಒಂದು ಕ್ಲಾಸಸ್ ಅಲ್ಲಿ ನಿಮಗೆ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ, ಇಂಟ್ರಾಡೇ ಸ್ಟ್ರಾಟಜಿ, ಪ್ರೈಸ್ ಆಕ್ಷನ್ ಮತ್ತೆ ಸೈಕಾಲಜಿ ಡೆವಲಪ್ಮೆಂಟ್, ಈವನ್ ನಿಮಗೆ ಝೀರೋ ಟು ಹೀರೋ ಸ್ಟ್ರಾಟಜಿ ಹೇಳ್ಕೊಡ್ತೀವಿ. ನೀವೇ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡಿಸಿಷನ್ ಮೇಕಿಂಗ್ ತಗೋಬೇಕು ಅಂತ ಸಹ ಹೇಳ್ಕೊಡ್ತೀವಿ. ಅದು ಸಹ ಪ್ರೈಸ್ ಬಂದ್ಬಿಟ್ಟು ಅಫೋರ್ಡಬಲ್ ಪ್ರೈಸ್ 8,000 ಇರುತ್ತೆ 1 ವರ್ಷಗೆ. ಈವನ್ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೂ ಸಹ ಇದು ತುಂಬಾ ಚೆನ್ನಾಗಿ ಅವರು ಸಹ ಕಲಿಬೇಕು ಸ್ಟಾಕ್ ಮಾರ್ಕೆಟ್ ನ ಅಂತ ನಾವು ತಂದಿರೋದು ಈ ಒಂದು ಮೆಂಟರ್ಶಿಪ್ 1 ವರ್ಷ. ಅಂಡ್ ಡೈಲಿ ನಾವು 2 ಕ್ಲಾಸಸ್ ಮಾಡೋದು. ಸೊ ಇಂಟ್ರೆಸ್ಟೆಡ್ ಆಗಿದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಸೊ ಕೊನೆಗೆ ಈ ಒಂದು ಟ್ರೇಡ್ ಟಾರ್ಗೆಟ್ ಹಿಟ್ ಆಯ್ತು. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.